ಆ ಪಿಂಕಿನೂ ಸೀನನುವೆ ಮದುವೆ ಆಗದೆ ಹೋದ್ರೆ ನನ್ನ ತಂಗಿ ಜೀವನ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡೆ. ಆದರೆ ಇವಾಗ ನೋಡಿದ್ರೆ ಸೀನಾನೇ ಎಲ್ಲೂ ಕಾಣ್ತಿಲ್ವಲ್ಲ. ಏನು ಮಾಡ್ಕೊಂಡು ಅಂತ. ಅಣ್ಣ, ಸೀನಾ ಇಲ್ದೆ ರಶ್ಮಿ ಅಕ್ಕ ಹೆಂಗಣ್ಣ ಜೀವನ ಮಾಡ್ತಾಳೆ? ಅವನ್ನ ಅಷ್ಟು ಇಷ್ಟಪಡ್ತಿದ್ಲು, ಇವಾಗ ಏನು ಮಾಡ್ತಾಳೆ ಅವಳು? ಅದೇ ಗೊತ್ತಾಗ್ತಿಲ್ಲ ಚೋಟು. ಆದರೆ ಅದೇನೇ ಆಗಬೇಕು ಅಂದರೂ ಸೀನಾ ಸಿಗಲೇಬೇಕು. ಅಯ್ಯೋ ಮಕ್ಕಳವ, ಒಂದನ್ನ ಕೊಟ್ಟು ಇನ್ನೊಂದನ್ನು ಕಿತ್ಕೋತಾ ಇದೆಯಲ್ಲ, ಯಾಕವ ಇಂಥ ಪರೀಕ್ಷೆ ಕೊಡ್ತಾ ಇದೆಯಾ? ಏನಂದೆ? ಪಿಂಕಿ ಮೋಸ ಮಾಡೋಕ್ಕಿಲ್ವಾ? ಲೇ, ನಡು ಬೀದಿಲಿ ನಿನ್ನ ಮಗನಿಗೆ ಒಬ್ಬನಿಗೆ ಬಿಟ್ಟು ಅವಳು ಹೋಗ್ಬಿಟ್ಲಂತೆ. ಆಮೇಲೆ ಇವನು ಹತ್ತು ಸಾಕಾಗಿ ಆಮೇಲೆ ಹೋದ್ನಂತೆ. ನಿನ್ನ ಕುಲಪುತ್ರ. ನಾನು ನಂಬಕ್ಕಿಲ್ಲ. ಪಿಂಕಿ ಯಾವತ್ತೂ ಮೋಸ ಮಾಡಕ್ಕಿಲ್ಲ. ಲೇ ಲೀಲಾ, ನಿನಗೆ ತುಂಡ ಕತ್ತರಿಸಿದ್ರು ನಿನಗೆ ಬುದ್ಧಿ ಬರಕ್ಕಿಲ್ಲ. ಅವ ರಶ್ಮಿ, ನೀನು ಇವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡವ. ಬಂಗಾರದಂಗೆ ಬದುಕೋಣ ಬಿಡವ. ಮಾವ, ನನ್ನ ಜೀವನಕ್ಕೆ ಏನಾಗಿದೆ ಹೇಳಿ? ನಾನಂತೂ ಅದ್ಭುತವಾಗೇ ಇದ್ದೀನಿ, ಬಂಗಾರದಂಗೆ ಬದುಕ್ತೀನಿ. ನಾವಿಲ್ಲಿಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ, ಅಲ್ಲಿ ಪಾಪ ಮಾದಪ್ಪನವರು ಹುಡುಕ್ಸ್ತಾ ಇದ್ದಾರೆ. ಅವ್ರಿಗೆಲ್ಲ ಏಟೋ ನೋವಾಗಿರಲ್ಲ, ಕುಂಡು ಏಟೋ ನೊಂದ್ಕೊಂಡಿರಲ್ಲ. ಮಾವ, ಒಂದ್ಸತಿ ಕಾಲ್ ಮಾಡಿ ಮಾತಾಡು. ನೀನು ಮಾತಾಡಿದ್ರೆ ಗುಂಡಿಗೆ ಸಮಾಧಾನ ಆದರೂ ಆಗ್ಬೋದು. ತಗೊಳವ, ನಿಮ್ಮ ಅಣ್ಣನೇ ಫೋನ್ ಮಾಡ್ತಾ ಇದ್ದೇನೆ, ಮಾತಾಡವ. ಹಲೋ ಅಣ್ಣ. ಗುಂಡು, ನಂಗೆ ಗೊತ್ತಣ್ಣ, ನೀನು ನನ್ನ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿದ್ಯಾ. ಸೀನನ್ ಹುಡುಕಿರ್ತೀಯಾ, ಅವ್ನು ನಿಂಗೆ ಸಿಕ್ಕಿರಲ್ಲ ಅಂತನೂ ನಂಗೆ ಗೊತ್ತು. ಅವ್ನು ನನ್ನ ಗಂಡ ಅಣ್ಣ. ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಅವ್ನು ಖಂಡಿತ ವಾಪಸ್ ಬಂದೇ ಬರ್ತಾನೆ. ಅವನಾಗವನೇ ಬರಲಿಲ್ಲ ಅಂದರೂ ನನ್ನ ಪ್ರೀತಿ ಅವನ್ನ ವಾಪಸ್ ಕರ್ಕೊಂಡು ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ಆದರೆ ಇವಾಗ ಸದ್ಯಕ್ಕೆ ಅವನ ತಲೆಯಲ್ಲಿ ಆ ಪಿಂಕಿ ಮಾಡಿರೋ ಮೋಸನೇ ಓಡ್ತಾ ಇರುತ್ತೆ. ಇದೆಲ್ಲ ಇನ್ನೆಷ್ಟು ದಿನ ಇರ್ಬೋದು? 1 ದಿನ, 1 ವಾರ, 1 ತಿಂಗಳು? ಅದಾದಮೇಲೆ ಅವನಿಗೆ ನಾನು ಜ್ಞಾಪಕ ಆಗೇ ಆಗ್ತೀನಿ. ಈ ಮನೆ ಜನ, ನಾವಿಬ್ರು ಆಡ್ತಾ ಇದ್ದಿದ್ದ ಜಗಳ, ಈ ಮನೆ ಊಟ ಎಲ್ಲದು ಅವನಿಗೆ ಜ್ಞಾಪಕ ಆಗೇ ಆಗುತ್ತಣ್ಣ. ಎಲ್ಲ ಜ್ಞಾಪಕ ಆಗಿ ವಾಪಸ್ ಬಂದೇ ಬರ್ತಾನೆ ಅಣ್ಣ. ಅಲ್ಲ ಅಣ್ಣ, ನೀನು ಹೆಂಗೆ ಪಿಂಕಿ ಸೀನನ್ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬಿದ್ಯೋ, ನಾನು ಅಷ್ಟೇ ದೃಢವಾಗಿ ಸೀನಾ ವಾಪಸ್ ಬಂದೇ ಬರ್ತಾನೆ, ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆಲಿದ್ದೀನಿ. ನೋಡ್ತಾ ಇರೋಣ, ಸೀನಾ ಬಂದಮೇಲೆ ನಾನು ಅವನು ಗಂಡ ಹೆಂಡತಿ ಥರ ಕೈ ಹಿಡ್ಕೊಂಡು ಊರೆಲ್ಲ ತಿರುಗಲಿಲ್ಲ ಅಂತಂದರೆ ನಾನು ನಿನ್ನ ತಂಗಿ, ನಮ್ಮ ಮಾವನ ಸೊಸೆ 2 ಅಲ್ಲ ಅಂತಾನೆ ಇಟ್ಕೋ. ಅಯ್ಯೋ, ಇದೆಲ್ಲ ಬಿಡೋಣ. ನಾಳೆ ಎಲೆಕ್ಷನಲ್ಲಿ ನೀನೇ ಗೆಲ್ತೀಯ, ಅದ್ರ ಬಗ್ಗೆ ತಯಾರಿ ಮಾಡ್ಕೊಳ್ಳೋದ್ರ ಬದಲು ಇಲ್ಲಿ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದ್ಯಲ್ಲ ಅಣ್ಣ. ಹೋಗು, ಅದಕ್ಕೆಲ್ಲ ಸೆಲೆಬ್ರೇಷನ್ಸ್ ಮಾಡ್ಕೊ ಹೋಗು. ಗುಂಡು, ನೀನೇ ಇಷ್ಟು ಹೇಳ್ತಿರುವಾಗ ನಾವ್ಯಾಕೆ ಇಷ್ಟು ಚಿಂತೆ ಮಾಡೋದು? ಸೆಲೆಬ್ರೇಷನ್ಸ್ಗೆ ರೆಡಿ ಮಾಡ್ಕೊಳ್ಳೋಣ. ಸೀನಾ ಬಂದೇ ಬರ್ತಾನೆ. ಸರಿ ಅಣ್ಣ, ಆಲ್ ದ ಬೆಸ್ಟು ನಾಳೆಗೆ.